ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ರೆಡಿಯಾಗಿ ಹೊರಟಿದ್ದೀವಿ. ಇಷ್ಟೊತ್ತಿಗೆಲ್ಲ ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋ ಸ್ಪಾಟಲ್ಲಿ ಇರಬೇಕಿತ್ತು. 11 o'clock ಆಯಿತು ಟೈಮು. ಇವತ್ತು ಪಜ್ಜೀತಿ ಆಗೋಗಿದ್ದೆ ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆಗೆಲ್ಲ ಅದು ನಮ್ಮದು ರೋಡ್ ಗಬ್ಬಿದ್ದೋಗಿತ್ತಲ್ಲ, ಅದನ್ನ ಸರಿ ಮಾಡೋದಕ್ಕೆ ಇಟ್ಕೊಬಿಟ್ಟಿದ್ದಾರೆ. ಅದು 2 ಕಡೆ ಎಕ್ಸಿಟು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನಮಗೆ ಈ ಎಕ್ಸಿಟ್ ಬಿಟ್ಟು ಬೇರೆ ಇನ್ಯಾವುದು ಎಕ್ಸಿಟೇ ಇಲ್ಲ. ಅಯ್ಯೋ, ಬೆಳಗ್ಗೆಯಿಂದ ತಲೆ ಕೆಟ್ಟೋಗಿದೆ ನನಗೆ. ಒಂದು 3 JCBಗಳನ್ನ ತರಿಸ್ಬಿಟ್ಟು ಮಾಡ್ತಾ ಇರೋದೇನೋ ಒಳ್ಳೇದು, ಬಟ್ ಅಟ್ಲೀಸ್ಟ್ ಒಂದು ಎಕ್ಸಿಟ್ ಬಿಡ್ಬೋದಿತ್ತು ಅಲ್ವಾ. ಎಲ್ಲ ಅದರಲ್ಲೂ ಮಂಡೆ ಎಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ, ಅವ್ರದ್ದು ಏನೇನೋ ಪ್ರಿಯಾರಿಟಿ ಕೆಲಸಗಳು ಇರುತ್ತೆ. ಅದನ್ನೇ ಹೋಗಿ ಇಷ್ಟೊತ್ತು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಬಂದ್ವಿ. ಅಟ್ಲೀಸ್ಟ್ ಕಾರ್ ಹೋಗೋದಕ್ಕಾದ್ರೂ ಜಾಗ ಮಾಡ್ಕೊಡಿ ಅಂತ ಮಾಡಿದ್ದಾರೆ. ಇವಾಗ ಹೊರಟಿದೀವಿ. ಆಯ್ತಾ ಮನು? ಬಾ, ತಲೆ ಕೆಟ್ಟೋಗಿತ್ತು ಬೆಳಗ್ಗೆ ಇವಾಗ. ಸರಿ ಹೊರಡೋಣ. ಇಂಪಾರ್ಟೆಂಟ್ ಕೆಲಸ, ಪೋಸ್ಟ್ಪೋನು ಕೂಡ ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡು, ನಾಳೆ ನಾಡಿದ್ದು ಹೋಗೋಣ ಅನ್ನೋದಕ್ಕೂ ಆಗಲ್ಲ. ಆ್ಯಕ್ಚುಲಿ 2 ಸರಿ ಆಲ್ರೆಡಿ ಕಾಲ್ ಬಂದಿತ್ತು, ಇನ್ನೂ ಹೊರಟಿಲ್ವಾ ನೀವು ಅಂತ. ಇವಾಗ ಹೊರಟಿದ್ದೀವಿ. ಹಿಂಸೆ. ಅಲ್ಲಿ ನೋಡಿ ರೋಲರ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಕಾರು ಹೊರಗಡೆ ತಗೋಬೇಕು ನಾವು. ಈ ಪರಿಸ್ಥಿತಿ ಆಗಿದೆ ಇವತ್ತು ನಮ್ಮದು ರೋಡ್ದು. ಬೆಳಗ್ಗೆಯಿಂದ ಟೆನ್ಷನ್ ತಗೋಬಿಟ್ಟಿದೆ ನಾನಂತೂ. ಹೇಗೋ ಪಾಪ ಇವಾಗ ಫ್ಲ್ಯಾಟ್ ಮಾಡಿ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು ಕಾರ್ ಎಕ್ಸಿಟ್ ಮಾಡ್ಬೋದು, ಆ ಲೆವೆಲಿಗೆ ಫ್ಲ್ಯಾಟ್ ಮಾಡಿದ್ದಾರೆ ಇವಾಗ. ಆ ಸ್ಟ್ರೆಚ್ಚು ಫುಲ್ ಮಾಡಿದ್ದಾರೆ, ಈ ಸ್ಟ್ರೆಚ್ಚು ಮಾಡಿದ್ದಾರೆ. ಇವಾಗ ನಾವು ಈ ಎಕ್ಸಿಟೇ ತಗೋಬೇಕು. ಇವಾಗ ಹೋದ್ರು ಸರಿ ಮಾಡ್ಬಿಡ್ತಾರೆ. ಹೋಗ್ಬೋದಲ್ಲ? ಅಲ್ಲ, ಅದೊಂಚೂರು ಫ್ಲ್ಯಾಟ್ ಮಾಡಿಕೊಡ್ತಾರಂತೆ. ಪರಿಸ್ಥಿತಿ ಆಯ್ತು, ತಲೆ ಕೆಟ್ಟೋಯ್ತಲ್ವತ್ತಂತೂ. ಅವ್ರು ಅಟ್ಲೀಸ್ಟ್ ಮೊದಲೇ ಇನ್ಫಾರ್ಮ್ ಮಾಡಿದರೆ ನಾವು ಕಾರ್ ತೊಗೊಂಡು ಬಂದು ಇಲ್ಲಿ ಪಾರ್ಕ್ ಮಾಡ್ಕೊಂಡಿರ್ತಾ ಇದ್ವಿ. ನಮ್ಮ ಟೈಮಿಗೆ ಓಡ್ತಾ ಇದ್ವಿ. ಅವ್ರು ಆ ಕೆಲಸನೂ ಮಾಡಿಲ್ಲ. ನೀಟಾಗಿ ತಂದು ಆ ಕಡೆನೂ ಬ್ಲಾಕ್ ಮಾಡಿದ್ರು, ಈ ಕಡೆನೂ ಬ್ಲಾಕ್ ಮಾಡಿದ್ರು. ಅದು ನಾವು ಬೇರೆ ಎದ್ದೇಳೋದು ಲೇಟಾ. ನಾವು ಎದ್ದೇಳೋಷ್ಟಲ್ಲ ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನೋಡ್ಕೊಂಡ್ರೆ ಈ ಪರಿಸ್ಥಿತಿ. ಬೆಳಗ್ಗೆನೇ ಈ ಥರ ಟೆನ್ಷನ್ ಆಗಿಬಿಟ್ರೆ ಆಗಲ್ಲ ಅಪ್ಪ. ಸರಿ ಓಡೋಣ. ಹೊರಗಡೆ ಬಂದಾಗೆಲ್ಲ ಹೊರಗಡೆ ತಿಂದು ಸಾಕಾಯ್ತು. ಪಲಾವ್ ಏನು ಕೇಳಿಸಲ್ಲ ಅದಕ್ಕೆ. Later that same evening. ನೋಡಿ, ಬೆಳಗ್ಗೆ ಹೋಗೋದು ಲೇಟ್ ಮಾಡ್ಕೊಂಡಿದ್ದಕ್ಕೆ ಮನೆಗೆ ಬರೋದಕ್ಕೆ ಇಷ್ಟೊತ್ತಾಯಿತು. ಬಂದು ಒಂದು 15 minutes ಆಯಿತು ಮನೆಗಷ್ಟೇ. 6:15 ಬಂದ್ವಿ. ಈಗ ಟೈಮ್ 6:30. ಟಯರ್ಡ್ ಆಗೋಗ್ಬಿಡ್ತು. ಆಫೀಸಿಗೆ ಬಂದ ತಕ್ಷಣ ಲಾಗಿನ್ ಮಾಡಿದ್ದೀನಿ, ಹಾಫ್ ಎ ಡೇ. ಸೊ ಹಂಗಾಗಿ ಕೆಲಸ ಸಿಕ್ಕಾಬಟ್ಟೆ ಇದೆ ಇವತ್ತು ಆಫೀಸಲ್ಲಿ. ಹೋಗ್ತೀನಿ, ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನಂತೂ ಇವತ್ತು ಖಂಡಿತ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮನೂ ಬ್ಯುಸಿ ಆಗೋದ್ರು. ಹೊರಗಡೆ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಬಂದ ತಕ್ಷಣ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಹಾಲು ತಂದು ಕೊಟ್ಬಿಟ್ಟು ಅವ್ರು ಪುನಃ ವಾಪಸ್ ಹೊರಗಡೆಗೆ ಹೋದ್ರು. ಸೊ ಇವಾಗ ನಾನು ಹಾಲು ಬಿಸಿಗಿಟ್ಬಿಟ್ಟು ಫಸ್ಟ್ ಫ್ರೆಶನ್ ಅಪ್ ಆಗಿ ದೇವ್ರ ದೀಪ ಹಚ್ಬಿಟ್ಟು ಕೂತ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಕಂಟಿನ್ಯೂಷನ್ ಇರುತ್ತೆ ವಿಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. 2 days ಕ್ಲಬ್ ಮಾಡ್ತಾ ಇದ್ದೀನಿ ಈ ಸರಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಹಿಂಗಾಗತ್ತೆ ಕೆಲಸಗಳು ಬಿದ್ದಾಗ ಅಲ್ವಾ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮೊನ್ನೆ ಸೋಮವಾರ ಹೊರಗಡೆಗೆ ಹೋಗಿ ಮನೆಗೆ ಬಂದ ಮೇಲೆ ಕಂಪ್ಲೀಟ್ ಬ್ಯುಸಿ ಆಗೋಗ್ಬಿಟ್ಟೆ. ನೆನ್ನೆನೂ ಫುಲ್ ಬ್ಯುಸಿ ಇದ್ದೆ. ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ಅಷ್ಟೇ. ಟೈಮ್ ಇವಾಗ ಆಲ್ಮೋಸ್ಟ್ 11 ಅಂತೀನಿ, 12:30 ಆಗೋಗಿದೆ ಅಂತ ಅನ್ಕೊಂತೀನಿ. ಇಲ್ಲ 12:10 ಏನೋ ಆಗಿದೆ. ಮನು ಏರ್ ಕಟ್ಗೆ ಅಂತ ಹೋದ್ರು, ಏನೋ ಏರ್ ಕಟ್ ಮಾಡಿಸಿಲ್ಲ ಅಂತೆ, ವಾಪಸ್ ಬರ್ತಿದಾರಂತೆ. ಸೊ ನಾನು ಒಬ್ಳಿಗೆ ಅಂತ ದೋಸೆ ಹಾಕಂತ ಇದ್ದೆ. ಈಗ ಜಸ್ಟ್ ಫೋನ್ ಮಾಡಿ ಹೇಳಿದ್ರು ಸಂಜೆ ಹೋಗ್ತೀನಿ ಅಂತ. ಏನ್ ರೀಸನ್ ಅಂತ ಗೊತ್ತಿಲ್ಲ, ಬಂದ್ಮೇಲೆ ಕೇಳೋಣ ಏನಕ್ಕೆ ಅಂತ. ಸೊ ಅವರಿಗೂ ದೋಸೆ ಹಾಕ್ಬಿಡೋಣ ಅಂತ ಬಂದಿದ್ದೀನಿ. ನನಗೆ ಹಾಕೊಂಡು ಇನ್ನೇನು ತಟ್ಟೆಗೆ ಹಾಕೊಂಡು ತಿನ್ಬೇಕು, ಅಷ್ಟೊತ್ತಿಗೆ ಕಾಲ್ ಮಾಡಿದ್ರು. ಒಳ್ಳೇದಾಯ್ತು ಅಂದ್ಬಿಟ್ಟು ಇವಾಗ ಅವರಿಗೂ ದೋಸೆ ಹಾಕ್ತಾ ಇದ್ದೀನಿ. ಸೊ ನೋಡೋಣ, ಅವರು ಅರ್ಧ ದಾರಿಗೆ ಹೋಗಿ ಯಾಕೆ ವಾಪಸ್ ಬರ್ತಿದ್ದಾರೆ ಅಂತ ಅವ್ರ ಮನೆಗೆ ಬಂದ್ಮೇಲೆ ಗೊತ್ತಾಗೋದು. ನಂಗೆ ಫುಲ್ ಹೊಟ್ಟೆ ಆಗ್ತಾ ಇತ್ತು, ಅದಕ್ಕೆ ಮನೆಗೆ ಬಾ ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಇಟ್ಬಿಟ್ಟೆ. ಹೋಗ್ತೀನಿ, ಫಸ್ಟ್ ಅವ್ರಿಗೆ ದೋಸೆ ಹಾಕ್ತೀನಿ. ಬಿಸಿ ಬಿಸಿ ದೋಸೆ ಜೊತೆಗೆ ಚಿಕನ್ ಗೊಜ್ಜು ರೆಡಿ ಆಯಿತು. ಏನು ಸಾಹೇಬ್ರೆ? ಯಾಕೆ ಸಾಹೇಬ್ರ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದ್ರಿ? ಟೈಮ್ 12:15. ಇದು ಆರ್ಡ್ ಟೈಮ್. ಆ ಕಡೆ ನಿದ್ದೆ ಮಾಡ್ದಂಗೂ ಅಲ್ಲ, ಏರ್ ಕಟ್ ಮಾಡಿಸಂಗೂ ಅಲ್ಲ. ಅದಕ್ಕೆ ಯೋಚನೆ ಮಾಡಿ 4 ಗಂಟೆಗೆ ಹೋಗೋಣ ವಾಪಸ್. ಅರ್ಧ ದಾರಿಗೆ ಹೋಗೋ ತಕ್ಕ ರಿಯಲೈಸ್ ಆಗಲಿಲ್ಲ ಅದು. ಅದು ಯೋಚನೆ ಮಾಡ್ಕೊಂಡು ಹೋಗ್ತೀವಲ್ಲ, ಒಬ್ಬರೇ ಇದ್ದಾಗ ಯೋಚನೆ ಜಾಸ್ತಿ. ನಾನು ಯೋಚನೆ ಮಾಡ್ಕೊಂಡು ಹೋದೆ. ಆವಾಗಲೇ ನಾವು ಒಬ್ಬರೇ ಇದ್ದಾಗಲೇ ರೈಟ್ ಡಿಸಿಷನ್ಸ್ಗಳು ತಗೊಳ್ಳೋದು. ಹಂಗಾದ್ರೆ ನಾನು ನಿನ್ನ ಜೊತೆಲಿದ್ರೆ ನಿಂಗೆ ಯೋಚನೆ ಇರಲ್ಲ, ಟೆನ್ಷನ್ಸ್ ಇರಲ್ಲ. ಯಾಕಂದ್ರೆ ಗೊತ್ತು ರಾಂಗ್ ಡಿಸಿಷನ್ಸ್ಗಳೇ ಜಾಸ್ತಿ ಇರೋದ್ರಿಂದ ಯೋಚನೆ ಮಾಡಿ ಏನು ಉಪಯೋಗ.
ಹೋಗಿ ಜಾಸ್ತಿ ತಿನ್ನು, ತಣ್ಣಗಾಗತ್ತೆ ದೋಸೆ. ಸೊ ಡಿನ್ನರ್ ಲಂಚ್ ತಿಂತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಏನು ಕೊಟ್ಟೆ ಅದು ಹೇಳು. ಏನು ಕೊಟ್ಟೆ? ಏನು ಕುಡ್ದೆ? ಕುಡ್ದೆ ಅದೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟಿದ್ರೆ ಎಲ್ಲರೂ ಕುಡ್ಕೊಂಡೇ ಇಟ್ಬಿಟ್ಟಿದ್ರು. ಲೀಟ್ರ್ ಗಟ್ಲೆ ಕುಡ್ದೆ. ಮತ್ತೆ ಇದು ನೆನ್ನೆ ಮಾಡಿರೋ ಚಿಕನ್ನು ಫಸ್ಟ್ ಟೈಮ್ ಮಂಜು ಅವರು ತುಂಬಾ ಗಲೀಜಾಗಿ ಮಾಡಿದ್ದಾರೆ. ನೆನ್ನೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇತ್ತು, ಯಾಕೋ ನಿದ್ದೆ ಬರ್ತಾ ಇತ್ತು ತುಂಬ, ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟೆ ಚಿಕನ್. ಅದೇನೋ ಟೇಸ್ಟ್ ಚೆನ್ನಾಗೇ ಬಂದಿಲ್ಲ, ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಹೇಳ್ತಾವ್ರೆ. ಆ್ಯಕ್ಚುಲಾಗಿ ನಾನು ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತೀನಿ. ನೆನ್ನೆ ಏನೋ ಮನು ಹೇಳ್ದಂಗೆ ಗಲೀಜ್ ಅಂತ ಎಲ್ಲ ಹೇಳ್ಬಾರ್ದು ಮನು. ಚೆನ್ನಾಗಿ ಮಾಡಿಲ್ಲ. ಈಗಲೂ ಏನೋ ಫುಲ್ ಉಪ್ಪ ಯಾವುದ್ರಲ್ಲಿ ಗೊತ್ತಿಲ್ಲ. ಚಿಕನ್ದೇ ಇರಬೇಕು. ಬೇಯಿಸಿದ್ನಲ್ಲ ಬೆಳಗ್ಗೆ, ಬೇಯಿಸ್ತಾ ಉಪ್ಪು ಜಾಸ್ತಿ. ನೋಡ್ತೀನಿ ತಡಿ. ನಾನು ಏನೋ ತಿನ್ಕೊಂಡು ಬಂದಿರ್ಬೇಕು ಸಾಹೇಬ್ರು ಹೊರಗಡೆ, ಅದಕ್ಕೆ ಉಪ್ಪು ಆಯ್ತಾ ಇರೋದು. ನೆನ್ನೆ ಎಲ್ಲ ಸಪ್ಪೆ ಅಂದರು ಚಿಕನ್ ಗೊಜ್ಜನ, ಈಗಾಗಲೇ ಉಪ್ಪು ಅಂತ. ಕರೆಕ್ಟ್ ಆಯ್ತಾ? ಉಪ್ಪ ನೋಡ್ತೀನಿ ನಾನು. ಚಿಕನ್ ಗೊಜ್ಜೆ ಬೆಳಗ್ಗೆ ಬಿಸಿಗೆ ಅಂತ ಇಟ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಮನು ಹತ್ರ ಮಾತಾಡ್ತಿದ್ದೆ, ಮರ್ಬಿಟ್ಟೆ. ಸ್ವಲ್ಪ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ಬಿಟ್ಟೈತೆ, ಅದಕ್ಕೆ ಅದು ಲೈಟಾಗಿ ಉಪ್ಪು ಅನಿಸ್ತಾ ಇದೆ. ರೆಡಿ ಮಾಡ್ಕೊಂತವ್ರೆ, ನಾನು ನೋಡೇ ಇಲ್ಲ. ಬೋರ್ ಆಗ್ತೈತಿ. ಇದೇ ಬೋರೇನೋ ಆಗ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಕೊಯ್ಯೋ ಅಂತಿತ್ತಲ್ಲ. ಹೌದು, ರೆಡಿ ಮಾಡ್ಕೊಂತಿರೋದಲ್ಲ, ತೆಗೀತಾ ಇರೋದು. ನೆನ್ನೆನೇ ಸ್ಟಾರ್ಟ್ ಮಾಡಿದ್ದಾರೆ ಅದು ಬೋರು. ನೆನ್ನೆಯಿಂದನೇ ಸೌಂಡ್ ಬರ್ತಾ ಇತ್ತು. ಇವಾಗ ನಾವು ಬಂದಿದ್ದೀವಿ ವಾಕಿಂಗಿಗೆ. ಅದೇನು ಗೊತ್ತಾ, ಒಂದು ಅಂದರೆ ಈಗ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ರಿದಮಲ್ಲಿ ಮಾಡ್ತಾ ಇರ್ತೀನಿ. ಮಧ್ಯೆ ಏನಾದ್ರು ಬ್ರೇಕ್ ತಗೋಬಿಟ್ರೆ ಬ್ಯಾಕ್ ಟು ರಿದಮ್ ಅನ್ನೋದಕ್ಕೆ ಭಾಳ ಒಂಥರ ಅಯ್ಯೋ ನಂಗೆ ಅಳ್ತಾ ಇರುತ್ತೆ. ಅಂದರೆ ಒಂಥರ ಹಂಗೆ ಬ್ರೇಕ್ ತಗೊಂಡ್ರೆ ಬ್ರೇಕೇ ತಗೋಬೇಕು ಅನಿಸುತ್ತೆ. ವಿಡಿಯೋ ಮಾಡ್ತಾಯಿದ್ರೆ ಆಗ ಬ್ರೇಕ್ ತಗೊಳಕ್ಕೆ ಇಷ್ಟ ಆಗಲ್ಲ. ಆ ಥರ ಮಾತಾಡ್ಕೊಂಡು ಇವತ್ತು ಬಿಸಿಲಿಲ್ಲ, ಹಾಗಾಗಿ ವಾಕಿಂಗಿಗೆ ಬಂದಿದ್ದೀವಿ. ಮಾತಾಡ್ಕೊಂಡು ಅಲ್ಲೆಲ್ಲ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಅದನ್ನೆಲ್ಲ ಸೂಪರ್ವಿಷನ್ ಮಾಡ್ಕೊಂಡು ಎಷ್ಟೆಷ್ಟು ಆಗಿದೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಎಲ್ಲ ನೋಡಿಕೊಂಡು ಡಿಸ್ಕಷನ್ ಮಾಡ್ಕೊಂಡು ವಾಪಸ್ ಹೋಗೋದು. ವಾಕಿಂಗ್ ಮುಗಿಸ್ಕೊಂಡು ಇವತ್ತು ಸಾಹೇಬ್ರು ಹೇರ್ ಕಟ್ಟಿಗೆ ಹೋಗ್ತಾವ್ರೆ. ಆ ಹೇರ್ ಕಟ್ನ 3 ಡೇಸಿಂದ ಬಿಲ್ಡಪ್ ಕೊಡ್ತಾವ್ರೆ. ನಾನು ಹೇರ್ ಕಟ್ಕೊಳ್ತೀನಿ, ನಾನು ಹೇರ್ ಕಟ್ 3 ಡೇಸ್ ಅಲ್ಲ ಮನು, ಲಾಸ್ಟ್ ವೀಕಿಂದ ಬಿಲ್ಡಪ್ ಕೊಡ್ತೀನಿ. ನಾವೇನು ಮಾಡೋದು, ನಾನು ಕಟ್ ಮಾಡೋ ನೀವು ಊರಿಗೆ ಹೋಗೋಣಂತೆ. ನಂಗೆ ಬೇರೆ ಕಡೆ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಯೋಚನೆ ಮಾಡ್ತಾರೆ. ಅದಕ್ಕೆ ಇದು ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಇಷ್ಟಕ್ಕೆ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಏನಾದರೂ ಆಯಿತು ಪರವಾಗಿಲ್ಲ, ಹೋಗ್ಬಿಟ್ಟು ಯಾರ ಹತ್ರ ಆದರೂ ಇವಾಗ ಸದ್ಯಕ್ಕೆ ಮಾಡಿಸ್ಕೊಂಬರೋಣ. ನೆಕ್ಸ್ಟ್ ಮಂತಿಂದ ಮಾಮೂಲಿ ಅವನ ಹತ್ರನೇ ಹೋಗೋಣ. ಯಾರ ಹತ್ರನಾದರೂ ಮಾಡ್ಸೋದ ಬಾ, ನಾನೇ ಮಾಡ್ತೀನಿ ಅಂತ ಲಾಸ್ಟ್ ವೀಕಿಂದನೇ ಹೇಳ್ತಾ ಇದ್ದೀನಿ. ಅವ್ರ ಹತ್ರನೇ ಮಾಡಿಸೋದು. ಹೋಗಿ ಮಾಡಿಸ್ಕೊಂಡು ಬರಲಿ ಅವರು ಹೇರ್ ಕಟ್. ಅವ್ರು ಹೇರ್ ಕಟ್ಗೆ ಹೋದ್ಮೇಲೆ ನಾವು ಆ್ಯಸ್ ಯೂಶುವಲ್ ಕೂತ್ಕೊಂಡು ಕೆಲಸ ಕಂಟಿನ್ಯೂ ಮಾಡ್ತೀವಿ. ಇನ್ನೇನಿರತ್ತೆ ಲೈಫಲ್ಲಿ ಹೇಳಿ? ಎದ್ದೋ, ತಿನ್ನು, ಮಲ್ಕೋ, ಎದ್ದೋ, ಆಫೀಸ್ ಲಾಗಿನ್ ಮಾಡು, ಕೆಲಸ ಮಾಡು, ಪುನಃ ರಾತ್ರಿ ಹೋಗು, ತಿನ್ನು, ಮಲ್ಕೊ. ಎಲ್ಲರ ಲೈಫ್ ಅಷ್ಟೇ. ಇಷ್ಟೇ ಕೆಲಸ ಮಾಡ್ತಾ ಇದೆ ಕೂತ್ಕೊಂಡು. ಇವತ್ತೆಲ್ಲ ಇಡೀ ದಿನ ಬಿಸಿಲೇ ಇಲ್ಲ ಹೊರಗಡೆ ಅಲ್ವಾ ಮನು? ಇತ್ತು ಬೇಜಾರಾಯ್ತು. ಈಗಲೂ ಎಲ್ಲ ಐತೆ ಮನು, ತಣ್ಣು ಗಾಳಿ ಬೀಸ್ತಾ ಇದೆ. ಗಾಳಿನೂ ಬೀಸತ್ತೆ, ಮಳೆ ಇದು ನೋಪ್ಪ. ನನಗಂತೂ ಇತ್ತೀಚೆಗೆ ಎನಿ ಟೈಮ್ ಚಳಿ ಅನ್ಸುತ್ತೆ. ಇವ್ರು ಶೆಕೆ ಅಂತ ರಾತ್ರಿ ಎಲ್ಲ ಫ್ಯಾನ್ ಹಾಕಂತಾರೆ. ಶೆಕೆ ಆಗ್ತಾ ಇದೆ. ಹೌದೌದು. ಇವಾಗ ಹೊರಟಿದ್ದಾರೆ ಏರ್ ಕಟ್ಟಿಗೆ. ಪಾಪ ಅವ್ರದ್ದು ರೆಗ್ಯುಲರ್ ಏರ್ ಸ್ಟೈಲಿಸ್ಟ್ ಇಲ್ಲ. ನೋಡೋಣ, ಈಗಲೂ ಏನು ಗ್ಯಾರಂಟಿ ಇಲ್ಲ. ಅಂಗಡಿಗೆ ಹೋಗ್ತೀನಿ, ಅವ್ರ ಅಸಿಸ್ಟೆಂಟ್ಗಳು ಇರ್ತಾರೆ. ಮನ್ಸು ಬಂದರೆ ಮಾಡಿಸ್ತೀನಿ, ಇಲ್ಲ ಅಂದರೆ ವಾಪಸ್ ಬರ್ತೀನಿ. ಫುಲ್ ಬೆಳೆದ್ಬಿಟ್ಟೈತೆ ಮನು, ಗಾಳಿಗೆ ಹಂಗೆ ಅಲ್ಲಾಡ್ತೈತೆ. ಓಕೆ, ಬಾಯ್. ಬಾಯ್. ಸೊ ಇವಾಗ ನಾವು ಮನೆಯಲ್ಲಿ ಒಬ್ಬರೇ ಆಫೀಸ್ ಕೆಲಸನ ಕಂಟಿನ್ಯೂ ಮಾಡೋದು. ಇನ್ನೇನು ಮಾಡೋದು, ತುಂಬ ಕೆಲಸ ಇದೆ ಇತ್ತೀಚೆಗೆ ಆಫೀಸಲ್ಲಿ. ಹಾಗಾಗಿ ನನಗೆ ಏನಕ್ಕೂ ಟೈಮ್ ಸಾಕಾಗಲ್ಲ. ಟೈಮ್ ಇದ್ದಾಗ ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಅನ್ಸುತ್ತೆ. ಹಿಂಗೆ ನೋಡಿ ನಮ್ಮ ಯಜಮಾನ್ರದ್ದು ಈ ಕಡೆ ರೂಮಿಗೆ ಬಂದರು, ಲೈಟ್ ಹಾಕಿದ್ರು, ಹೊರಟ್ರು. ಇದನ್ನೆಲ್ಲ ನಾವೀಗ ಒಂದು ರೌಂಡ್ ನೋಡಿಕೊಂಡು ಬಾತ್ರೂಮು, ಬೆಡ್ರೂಮು ಎಲ್ಲ ಲೈಟ್ಗಳು ಆಫ್ ಮಾಡ್ಕೊಂಡು ಬಂದಿಲ್ಲಿ ಕೂತ್ಕೋಬೇಕು. ಇವಾಗ ಹೋಗ್ತೀನಿ, ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಇದೆ. ಈಗ ಬೇಗ ಮುಗಿಸ್ಕೊಂಡ್ರೆ ನೈಟು ಆನ್ ಟೈಮ್ ಲಾಗೌಟ್ ಮಾಡ್ಬೋದು. ಇಲ್ಲ ಅಂದರೆ ಸ್ಟ್ರೆಚ್ ಮಾಡಬೇಕಾಗತ್ತೆ. ಸ್ಟ್ರೆಚ್ ಎಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ, ಹಂಗಾಗಿ ಮುಗಿಸ್ಕೊತೀನಿ ಬೇಗ. ಸೊ ಹಿಂಗೆ ಮನು ಇಲ್ದಲೇ ಇರೋದ್ರಿಂದ, ಒಬ್ಬಳೇ ಇರೋದ್ರಿಂದ ಬೇಗ ಕೆಲಸ ಆಗುತ್ತೆ ನನಗೆ. ಬೆಳಕು ಹೊಡಿಯುತ್ತೆ ಅಲ್ಲಿಂದ. 2 hours later. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ, ಗಲೀಜಾಗಿ ಮಾಡಿದ್ದಾನೆ. ಇಷ್ಟ ಅಂತೂ ಆಗಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ತುಂಬ ಕೂದಲು ಬೆಳೆದಿರೋದ್ರಿಂದ ಮಾಡಿಸ್ಕೊಳ್ಳೇಬೇಕಾಯ್ತು. ತಿರ್ಗಾ ಕೂದಲು ಬೆಳೆಯುತ್ತಲ್ಲ, ಬೇಜಾರಾಗಿ ಮಾಡ್ಕೋಬೇಕು ಅಂತ ಇದ್ದೀನಿ.
ಸೊ ನೆಕ್ಸ್ಟ್ ಮಂತ್ ಅವ್ನು ಬರೋದಂತೆ ವಾಪಸ್ ಊರಿಂದ. ಆ್ಯಕ್ಚುಲಿ ಅವನು ಅವ್ನ ಮದುವೆಗೆ ಹೋಗಿದ್ದಾನಂತೆ. ನಾನು ಅವನದೇ ಮದುವೆ ಅನ್ಕೊಂಡಿದ್ದೆ, ಬಟ್ ಅವ್ರ ಸಿಸ್ಟರ್ದು. ಅವ್ನ ಮದುವೆ ನೆಕ್ಸ್ಟ್ ಇಯರ್ ಫಸ್ಟ್ ಕ್ವಾರ್ಟರ್ನಲ್ಲಿ ಆಗತ್ತಂತ, ಅಂದರೆ ಫೆಬ್ರವರಿ ಮಾರ್ಚಲ್ಲಿ. ಸೊ ಹಂಗೆ ಬರ್ತಾ ಆನ್ ದಿ ವೇನಲ್ಲಿ ನನಗೆ 10 ರೂಪಿ ಕಾಯಿನ್ ಒಂದು, ಸೊ ಇದೊಂದು 30 ತಗೊಂಡೆ. ಸೊ 20 ರೂಪೀಸ್ ಕಾಯಿನು ಸಿಕ್ತು. ಸೊ ಇದೊಂದು 20 ತಗೊಂಡೆ. ಸೊ ಆಲ್ಮೋಸ್ಟ್ ಒಂದು 500 ರೂಪಾಯಿಗೆ ತಗೊಬಂದೆ. ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ನಮ್ದು ಕಾಯಿನ್ ಕಲೆಕ್ಷನ್ಸ್ ಇದೆಯಲ್ಲ, ನನಗೆ ಒಂದು ಹಾಬಿ ಅದು ಕಾಯಿನ್ ಕಲೆಕ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ಅಂತಾನೆ ತಗೊಂಡೆ. ಯಾಕಂದ್ರೆ ಯಾರು ಗೊತ್ತು ಹೆಂಗ ಏನೋ ನಾಳೆ ದಿವಸ ಅದ್ರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗ್ಬೋದಲ್ವಾ. ಇಲ್ಲಿ ನೋಡ್ಬೋದು ನನ್ನ ಕಾಯಿನ್ ಕಲೆಕ್ಷನ್ಸ್ಗಳು ಇಷ್ಟೊಂದಿದೆ. ಎಲ್ಲ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಇದು ಇವಾಗ ಆ್ಯಡ್ ಆಗತ್ತೆ. ಸೊ ಆಲ್ಮೋಸ್ಟ್ 10 ರೂಪಾಯಿ ಕಾಯಿನು 300 ರೂಪಾಯಿಗೆ, 20 ರೂಪಾಯಿ ಕಾಯಿನು 200 ರೂಪಾಯಿಗೆ ತಗೊಂಡು ಬಂದೆ. ಇನ್ನೂ ಸುಮಾರು ಇದೆ ಅವನ ಹತ್ರ. ಅದಕ್ಕೆ ಹೇಳ್ದೆ ಯಾರಿಗೂ ಕೊಡ್ಬಿಡಪ್ಪ, ನನಗೆ ನಾನೇ ತಗೊಂತೀನಿ, ಈಗ ಸದ್ಯಕ್ಕೆ ಇವಾಗ ಆಗಲ್ಲ, ಈ ಮಂತ್ ನೆಕ್ಸ್ಟ್ ಮಂತ್ ಬರ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಅದಕ್ಕೆ ಮಂಜು ಅವರು ಈಗ ಕುತ್ಕೊಂಡು ಚೆಕ್ ಮಾಡ್ತಾವ್ರೆ ಕೌಂಟಿಂಗ್ ಅಲ್ಲಿ. ನೋಡ್ತಾ ಇದ್ದೀನಿ ಏನಕ್ಕೆ ಇಷ್ಟೊಂದು ತಗೊಂಡೆ ಅಂತ ನೋಡ್ತಾ ಇದ್ದೀನಿ. ಅಲ್ಲ ಅಪ್ಪಿ, ಈಗ ನನ್ನ ಹತ್ರ ಕಾಯಿನ್ ಇರೋದಿಕ್ಕೆ ನೀನ್ ಖುಷಿಯಿಂದ ಹೋಗಿ ಹಳೆಯ ದೇವ್ರ ಮನೇಲಿ ಇಟ್ಟೆ. ಅದು ಏನೋ ಕಾಯಿನ್ಗಳು ಬಂದಾಗ ಕೂಡಿಕ್ಕಲ್ ಬೇರೆ, ದುಡ್ಡು ಕೊಟ್ಟು ತಗೊಂಡು ಬರೋದು ಬೇರೆ. ಅದ್ರಲ್ಲಿ ಎಷ್ಟೊಂದು ಹಂಗೆ ತಗೊಂಡ್ ಬಂದಿದ್ದೀನಿ ನಾನು. ಹೌದಾ? ಮತ್ತೆ ಸುಮ್ಮನೆ ಬರ್ತೈತೆ ಕಾಯಿನು. ಎಷ್ಟೋ ಸರಿ ಕಾಯಿನ್ಗಳನ್ನ ನಮಗೆ ನೋಟ್ಗಳು ಕೊಡಕ್ ಬಂದಾಗ ನಾವೇನ್ ಮಾಡ್ತಿದ್ದೋ, ಬೇಡ ನೋಟು ಕಾಯಿನ್ ಕೊಡು ಅಂತ ಕೇಳ್ತಿದ್ದು. ಅರ್ಥ ಆಯ್ತಾ? ಎಷ್ಟೊಂದು ಯಾರಿಗೋ ಕೊಟ್ಟಿರ್ತಾನೆ ಕಾಯಿನ್, ಆ ಕಾಯಿನ್ ನನ್ನ ಹತ್ರ ಇರಲ್ಲ, ಪಕ್ಕದಲ್ಲಿರೋನ್ಗೆ, ಅವನಿಗೆ ಗುರು ಅದ್ ಕೊಡು ಅಂದ್ಬಿಟ್ಟು ಕಾಯಿನ್ ತಗೊಂಡು ಅವನಿಗೆ ದುಡ್ಡು ಕೊಟ್ಟಿದ್ದೀನಿ. ಆ ತರ ಸಿಚುವೇಶನ್ಸ್ಗಳು ತುಂಬಾ ಇದೆ. ಒಂದು ಹಾಬಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅದು. ಓಕೆ, ಇವಾಗ ಹೇರ್ ಕಟ್ ಆಯ್ತು, ಕಾಯಿನ್ ತಂದೆ, ಎಲ್ಲ ಖುಷಿ ವಿಷಯನೇ. ಅದರಿಂದ ಆ ಖುಷಿನಲ್ಲೇ ಮಂಜುಗೆ ಮಗ ಜಾಸ್ತಿ ಖುಷಿ ಆಗ್ಬಿಟ್ಟಿದೆ. ಅದರಿಂದ ಮಂಜು ಅವರು ನಮಗೆ ಒಂದು ಸ್ಮಾಲ್ ಕಾಫಿ ಕೊಡ್ತಾರೆ. ನನಗೇನು ಕೇಳಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ನನಗೆ. ಯಾರಿದು? ಎಲ್ಲಿದ್ದೀನಿ ನಾನು? We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.